ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಇದಾರಲ್ವಾ, ಫ್ಲಾಪ್ ಸ್ಟೋರಿ ಮತ್ತೆ ಹಿಟ್ ಸ್ಟೋರಿ ಅಂತ ಹೇಳಿ ಕೇಳಿದ್ರು. ಅಂದ್ರೆ ಯಾರ ಸ್ಟೋರಿ ಇಲ್ಲಿಗೆ ಫ್ಲಾಪ್ ಆಗುತ್ತಾ, ಯಾರ್ದು ಹಿಟ್ ಸ್ಟೋರಿ ಆಗಿದೆ ಹೇಳಿ ಅಂತ ಹೇಳಿ ಈಗ ಕಂಟೆಸ್ಟೆಂಟ್ ಎಲ್ಲರಿಗೂ ಕೂಡ ಕೇಳಿದ್ರು. ಅವಾಗ ಒಬ್ಬೊಬ್ರು ಹೆಸರು ಹೇಳಿದ್ರು. ಇಲ್ಲಿ ಪ್ರತಾಪ್ ಅವ್ರನ್ನ ಎಲ್ಲರೂ ಕೂಡ ಫ್ಲಾಪ್ ಸ್ಟೋರಿ ಅಂತ ಹೇಳಿದ್ರು. ಆದ್ರೆ ಸಂಗೀತ ಅವ್ರು ಮಾತ್ರ ಹಿಟ್ ಸ್ಟೋರಿ ಅಂತ ಹೇಳಿದ್ರು ನೋಡಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಾಪ್ ಅವ್ರನ್ನ ಬಿಟ್ಕೊಡಂಗೆ ಇಲ್ಲ ಅಂತಾನೆ ಹೇಳ್ಬೋದು. ಸಂಗೀತ ಅವರು ಒಂದೊಂದು ಸಂದರ್ಭದಲ್ಲಿ ಅವ್ರು ಥಿಂಕ್ ಮಾಡೋ ಪ್ರಕಾರ ಅದು ಕರೆಕ್ಟೇ ಇರುತ್ತೆ. ಬಟ್ ಇವಾಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ನೋಡಿದ್ರು ಕೂಡ, ಅವ್ರನ್ನ ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರು ಕೂಡ, ಅವ್ರು ಒಬ್ಬಂಟೆ ಆಗಿದ್ರು ಕೂಡ ಅವ್ರನ್ನೆಲ್ಲ ಅಷ್ಟು ಅರ್ಥ ಮಾಡ್ಕೊಂಡಿದ್ದ ಜನಗಳೇ ಅವ್ರನ್ನ ಫ್ಲಾಪ್ ಸ್ಟೋರಿ ಅಂತ ಹೇಳಿದ್ರಲ್ವಾ, ಯಾರಿಗೆ ಆಗ್ಲಿ ಬೇಜಾರಾಗುತ್ತಲ್ವಾ. ನಿನ್ನೆ ಪ್ರತಾಪ್ ಅವರ ಮುಖದಲ್ಲಿ ಬೇಜಾರು ಕಾಣಿಸ್ತಿತ್ತು. ಆದ್ರೆ ಸಂಗೀತ ಅವ್ರು ಹೇಳಿದ್ರಲ್ಲ ಹಿಟ್ ಸ್ಟೋರಿ ಅವ್ರದ್ದು, ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡಿದಾರ, ನನ್ನ ಸ್ಟೋರಿ ತರನೇ ಅವ್ರದ್ದು ಅನಿಸ್ತಿದೆ. ಆಮೇಲೆ ಇಲ್ಲಿ ತನಕ ಕೂಡ ತುಂಬಾ ಕಷ್ಟ ಪಡ್ಕೊಂಡು ಬಂದಿದ್ದಾರೆ ಅವರು, ಈ ತರ ಎಲ್ಲ ಹೇಳಿದ್ರಲ್ಲ, ಅವಾಗ ಪ್ರತಾಪ್ ಅವರ ಮುಖದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಬಂತು ನೋಡಿ. ಅಲ್ಲಿ ತನಕ ಕೂಡ ಅವ್ರ ಮುಖದಲ್ಲಿ ಸ್ಮೈಲ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ರು ಕೂಡ ಭಯಕತ್ತಿದ್ರು. ಅಂದ್ರೆ ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ, ಆಮೇಲೆ ಇಷ್ಟು ದಿನ ಸುಮ್ಮನೆ ಹಂಗೆ ಬಂದಿದ್ದಾರ, ಸಿಂಪತಿ ತಗೊಂಡೇ ಬಂದಿದ್ದಾರ, ಏನು ಆಟನೇ ಆಡಿಲ್ಲ ಅವರು, ಅವ್ರದ್ದು ಇಲ್ಲಿಗೆ ಫ್ಲಾಪ್ ಆಗುತ್ತಾ, ಅಂದ್ರೆ ಮುಂದಕ್ಕೆ ಬರಲ್ಲ ಅವರು ಅಂತ ಹೇಳಿ ಈ ಒಂದು ಮಾತನ್ನ ಎಲ್ಲರೂ ಹೇಳಿದ್ರಲ್ವಾ, ಅವರಿಗೆ ತುಂಬಾನೇ ಬೇಜಾರಾಗಿತ್ತು. ಆದ್ರೆ ಸಂಗೀತ ಅವರ ಒಂದು ಮಾತಿಂದ ಮಾತ್ರ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಸಂಗೀತ ಅವರು ಇದಾರಲ್ವಾ, ಅಂದ್ರೆ ಪ್ರತಾಪ್ ಅವ್ರನ್ನ ಕೋಪ ಮಾಡ್ಕೊಂತಾರ, ಮಾತಾಡ್ಸ್ತಾರ, ಬೇಜಾರಾಗ್ತಾರ, ದ್ವೇಷ ಮಾಡ್ತಾರ, ಎಲ್ಲೋ ಇದ್ದೇ ಇರುತ್ತಲ್ವ, ಸಾಮಾನ್ಯ ಅದು. ಈಗ ಅಕ್ಕ ತಮ್ಮನ ಸಂಬಂಧದಲ್ಲಿ ಅವೆಲ್ಲ ಇದ್ರೆ ಆ ಸಂಬಂಧ ಇನ್ನೂ ಗಟ್ಟಿ ಆಗ್ತದೆ ಅಂತಾನೆ ಹೇಳ್ಬೋದು. ಆದ್ರೆ ಅವೆಲ್ಲ ಇಲ್ಲ ಅಂತಂದ್ರೆ ಬರೀ ಪ್ರೀತಿ ಇದ್ರೆ ಅವರು ಎಲ್ಲಿ ಎಡುತ್ತಾರ, ಎಲ್ಲಿ ಇದು ಮಾಡ್ತಾರ ಅದು ಗೊತ್ತಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸಂಗೀತ ಅವರು ಪ್ರತಾಪ್ ಅವರು ಎಲ್ಲಿ ಎಡವಿದ್ರೆ ಅಲ್ಲಿ ಎಡವಿದೀಯ ನೀನು ಅಂತ ಹೇಳಿ ಹೇಳಿಕೊಡ್ತಾರ. ಆಮೇಲೆ ನೀನು ಹಂಗ್ ಮಾಡಬೇಡ, ಹಿಂಗ್ ಮಾಡು, ಹಿಂಗ್ ನಡ್ಕೋ, ನೀನು ಹಂಗ್ ನಡ್ಕೋ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಒಳ್ಳೆ ಮಾತುಗಳನ್ನು ಹೇಳಿ ಒಳ್ಳೆ ಸಲಹೆಗಳನ್ನೇ ಕೊಟ್ಟಿದ್ದಾರೆ ಸಂಗೀತ ಅವರು ಪ್ರತಾಪ್ ಅವರಿಗೆ. ಈಗ ಪ್ರತಾಪ್ ಅವ್ರಿಗೆ ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಹಿಂದೆ ಅವರು ಏನ್ ಮಾತಾಡ್ತಿದ್ರು ಅದು ಗೊತ್ತಾಗ್ತಿರ್ಲಿಲ್ಲ ಪ್ರತಾಪ್ ಅವರಿಗೆ. ಆದ್ರೆ ಮುಂದೆ ಮಾತಾಡಿದ್ದು ಕೂಡ ಅವ್ರಿಗೆ ಗೊತ್ತಿದೆ. ಕೆಲವೊಬ್ಬರನ್ನ ಮಾತ್ರ ಅವರು ಇಲ್ಲಿವರೆಗೂ ಕೂಡ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಎಲ್ರ ಬಗ್ಗೆ ಗೊತ್ತಾಯ್ತು ಪ್ರತಾಪ್ ಅವ್ರಿಗೂ ಅಂತಾನೆ ಹೇಳ್ಬೋದು. ಆದ್ರೆ ಸಂಗೀತ ಅವ್ರ ಮೇಲೆ ಇದ್ದಂತಹ ಒಂದು ಎಲ್ರಿಗಿದ್ದಂತಹ ಒಂದು ಪ್ರೀತಿ ಆಗ್ಲಿ, ವಿಶ್ವಾಸ ಆಗ್ಲಿ, ನಂಬಿಕೆ ಆಗ್ಲಿ ಇನ್ನು ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ಇದ್ದಂತಹ ಗೌರವ ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಪ್ರತಾಪ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾನೆ ಇಲ್ಲ ಅವರು. ತುಂಬಾ ಜನ ತುಂಬಾ ಮಾತುಗಳನ್ನ ಆಡಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ಅವರು ಯಾವುದಕ್ಕೂ ಕೂಡ ಹಂಚಿಕೊಳ್ಳದೆ ಪ್ರತಾಪ್ ಅವ್ರನ್ನ ಅಸಲ್ ಬಿಟ್ಕೊಡ್ತಿಲ್ಲ ಅಂತಾನೆ ಹೇಳ್ಬೋದು. ಒಂದೊಂದು ಸಂದರ್ಭದಲ್ಲಿ ಅವ್ರಿಗೂ ಅಸಮಾಧಾನ ಆಗುತ್ತೆ ಸಂಗೀತ ಅವ್ರಿಗೆ. ಆದ್ರೆ ಪ್ರತಾಪ್ ಅವ್ರು ನಡ್ಕೊಳ್ಳೋ ವರ್ತನೆ ಆಗ್ಲಿ, ಅವ್ರು ನಡ್ಕೊಳ್ಳೋ ಮಾತಾಗ್ಲಿ, ಅವ್ರು ನಡ್ಕೊಳ್ಳೋ ರೀತಿ ಆಗ್ಲಿ, ಅವ್ರು ಮಾತಾಡೋ ಮಾತುಗಳಾಗ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂತಾನೆ ಹೇಳ್ಬೋದು ಸಂಗೀತ ಅವ್ರಿಗೆ. ಆದ್ರೆ ಏನೇ ಆಗ್ಲಿ ತಮ್ಮನ್ನ ಬಿಟ್ಕೊಡಂಗಿಲ್ಲ ಅನ್ನೋ ಒಂದು ಪ್ರೀತಿ ಇದೆಯಲ್ಲ, ಅದು ಎಲ್ರಿಗೂ ಆಗಲ್ಲ ಅಂತಾನೆ ಹೇಳ್ಬೋದು. ಆ ಪ್ರೀತಿ ಕೂಡ ಎಲ್ರಿಗೂ ಬರಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಸಂಗೀತ ಅವರು ಅವ್ರ ನಾಟಕ ಅಂತೂ ಮಾಡಲ್ಲ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವು ಜನ ಹೇಳಿದ್ರು ಇದು ಬಕೆಟ್ ಟಿವಿ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಸಂಗೀತ ಅವ್ರ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಿ. ಸಂಗೀತ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ, ಅವರೇ ನಮ್ಗೆ ಕಾಸು ಕೊಟ್ಟಿಲ್ಲ, ಏನೂ ಇಲ್ಲ. ಆದ್ರೆ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಎಲ್ಲರೂ ನೋಡ್ತಾ ಇದ್ದೀರಲ್ವ, ಎಷ್ಟು ಪ್ರೀತಿ ಮಾಡ್ತಿದಾರೆ, ಎಷ್ಟು ಹೊಗಳಕತ್ತಾರ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಅವ್ರ ಬಗ್ಗೆ ಏನಿದೆನೋ, ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಿದನೋ ಅದನ್ನ ಮಾತ್ರ ಹೇಳ್ತೀವಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಸಂಗೀತ ಅವ್ರು ಇದಾರಲ್ವಾ, ಅವ್ರನ್ನ ಎಲ್ರು ಕೂಡ ಟಾರ್ಗೆಟ್ ಮಾಡಿದ್ರು. ಈಗ ಪ್ರತಾಪ್ ಅವ್ರನ್ನ ಕೂಡ ಅದೇ ತರ ಟಾರ್ಗೆಟ್ ಮಾಡಿದ್ರಲ್ವಾ. ಹಾಗಾಗಿ ನನಗೂ ಯಾರು ಇಲ್ಲ, ಅವ್ರಿಗೂ ಯಾರು ಇಲ್ಲ ಅಂತಂದ್ರೆ ಹೆಂಗ, ನಾನು ಅವ್ರ ಜೊತೆ ಇರ್ಬೇಕಂತ ಹೇಳಿ ಇಲ್ಲಿವರೆಗೂ ಕೂಡ ಅವ್ರನ್ನ ಬಿಟ್ಕೊಡ್ತಾ ಇಲ್ಲಲ್ಲ. ಈ ಒಂದು ಸಂಬಂಧ ಹಿಂಗೆ ತುಂಬಾ ಚೆನ್ನಾಗಿ ನಡ್ಕಂತ ಹೋಗ್ಲಿ. ಬಿಗ್ ಬಾಸ್ ಮುಗಿದ್ಮೇಲೆ ಇನ್ನೂ 1-2 ವಾರ ಐತೆ ಅಷ್ಟೇ. ಈಗ ಒಂದು ಬಿಗ್ ಬಾಸ್ ಕೂಡ ಮುಗೀತದಲ್ವಾ, ಆಮೇಲೆ ಕೂಡ ಇವರಿಬ್ಬರ ಸಂಬಂಧ ಹಿಂಗೆ ತುಂಬಾ ಚೆನ್ನಾಗಿರ್ಲಿ, ಒಳ್ಳೆ ಒಂದು ಇವರಿಬ್ಬರಿಗೂ ಒಂದು ಸಂಬಂಧ ತುಂಬಾ ಚೆನ್ನಾಗಿರ್ಲಿ, ಹಿಂಗೆ ಮುಂದುವರಿಲಿ ಅಂತ ಹೇಳುತ್ತಾ ಆಶಿಸ್ತಿದ್ದೀವಿ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.